ಹೋದ ಮೇಲೆ ನಾನು ವಾಪಸ್ ತಿರುಗಿ ಬಂದಿದ್ದು ಹೋದ ವರ್ಷ. 30 ವರ್ಷಗಳ ನಂತರ ಬರುವ ಹಾಗಾಯಿತು. ತುಂಬಾ ವ್ಯಥೆ ಆಗ್ತಾ ಇದೆ. ಬಹುಶಃ ಇದೇ ಜೀವನ, ನಾವು ಅಂದ್ಕೊಂಡ ಹಾಗೆ ಯಾವಾಗಲೂ ನಡೆಯೋದಿಲ್ಲ. ಆಗಾಗ ನೆನಪಾಗ್ತಾ ಇತ್ತು ಕಾಲೇಜಿಗೆ ಹೋಗ್ಬೇಕು ಅಂತ. ಬಟ್ ಆ ಜೀವನದ ಪಯಣದಲ್ಲಿ ದೋಣಿಯಲ್ಲಿ ಸಾಗ್ತಾ 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 ಮುಂದೆ ಹೋಗ್ತಾನೆ ಇತ್ತು. ಆದರೆ ಎಂದೋ ಒಂದಿನ ಆ ದೋಣಿಗೆ ಹುಟ್ಟು ಹಾಕಿ ಯೂ ಟರ್ನ್ ಮಾಡಿ ಕಾಲೇಜಿಗೆ ಬಂದಿದ್ದು ಬಹುಶಃ ಈ ಕಾಲೇಜಿನಲ್ಲಿ ನಾವು ಕಳೆದ ಆ ಸವಿ ನೆನಪುಗಳಿಂದಾಗಿ ಮಾತ್ರ. ಕಾಲೇಜು ನಮಗೆ ಕೊಟ್ಟಂತಹ ಎಜುಕೇಶನ್ ಒಂದು ಪಾರ್ಟ್ ಅದು. ಡಿಗ್ರಿ ಮಾಡೋದು ಇಟ್ ಇಸ್ ಜಸ್ಟ್ ಎ ಪಾರ್ಟ್ ಆಫ್ ದ ಪ್ರಾಜೆಕ್ಟ್, ಇಟ್ ಈಸ್ ಎನ್ ಆಕ್ಟಿವಿಟಿ. ಬಟ್ ನಮ್ಮನ್ನೊಬ್ಬ ವ್ಯಕ್ತಿಯಾಗಿ ಬೆಳೆಸಲು ನಾವು ಈಗ ನಮ್ಮ ದೋಸ್ತ ಹೇಳಿದ್ರು ಹಳ್ಳಿಗಾಡಿಂದ ಬಂದವರು ಅಂತ. ನಾವು ಹಾಗೆ ಹಳ್ಳಿಗಾಡಿಂದ ಬಂದಂತಹ ವಿದ್ಯಾರ್ಥಿಗಳಿಗೆ ಒಂದು ಆತ್ಮವಿಶ್ವಾಸ ತುಂಬುವಂತಹ ಸಂಸ್ಥೆ. ಆ ಕೆಲಸ ಮಾಡಿದ್ದು PSC ಇನ್ಸ್ಟಿಟ್ಯೂಟ್. ಇಲ್ಲಾಂದ್ರೆ ನಾವು ಎಲ್ಲೋ ಡಿಗ್ರಿ ಮಾಡ್ಕೊಂಡು ಮನೇಲಿ ನಿಂತ್ಕೊಂಡು ಅಗ್ರಿಕಲ್ಚರ್ ತಪ್ಪಲ್ಲ, ಖಂಡಿತ ತಪ್ಪಲ್ಲ. ಐ ಆಮ್ ನಾಟ್ ಸೇಯಿಂಗ್ ಇಟ್ ಇಸ್ ರಾಂಗ್. ಇಟ್ ಈಸ್ ವೆರಿ ಗುಡ್ ಇಫ್ ಸಂಬಡಿ ಇಸ್ ಇಂಟ್ರೆಸ್ಟೆಡ್. ಐ ಆಮ್ ಆಲ್ಸೋ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಅಗ್ರಿಕಲ್ಚರ್. ಬಟ್ ಎಲ್ಲರಿಗೂ ಅವಕಾಶನೂ ಸಿಗೋದಿಲ್ಲ. ಆದರೆ ರಾಜ್ಯ ಬಿಟ್ಟು ಕರ್ನಾಟಕ ಬಿಟ್ಟು ಹೊರಗೆ ಹೋದವನ್ನೆಲ್ಲ ಡಿಗ್ರಿ ನಂದು MTech ಆಗೋದ್ರಿಂದ ಐ ನೆವರ್ ಟ್ರಾವೆಲ್ಡ್ ಔಟ್ ಆಫ್ ಸ್ಟೇಟ್. ಅಂಥದ್ರಲ್ಲಿ ಐ ಹ್ಯಾಡ್ ಟು ವರ್ಕ್ ಇನ್ ಡೆಲ್ಲಿ, ಐ ಹ್ಯಾಡ್ ಟು ವರ್ಕ್ ಇನ್ ಚೆನ್ನೈ, ಐ ಹ್ಯಾಡ್ ಟು ವರ್ಕ್ ಇನ್ ಬಾಂಬೆ. ವಿ ಟ್ರಾವೆಲ್ಡ್ ಎಕ್ಸ್ಟೆನ್ಸಿವ್ಲಿ ಔಟ್ಸೈಡ್ ಇಂಡಿಯಾ. ಅಂಡ್ ಯಾವುದು ಕಂಪನಿ ಪರವಾಗಿ ಹೋಗಿದ್ದಲ್ಲ, ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳಿದ್ರೆ, ನಾನು ಹುಟ್ಟು ಹಾಕಿದ ಕಂಪನಿಯಿಂದಾಗಿ ನಾನು ಹೊರಗಡೆ ಹೋದೆ. ನಾನು ಹುಟ್ಟು ಹಾಕಿದ ಕಂಪನಿಯಿಂದ ನಾನು ಹಳೆಯ ಕೊಲಾಬರೇಷನ್ಗಳನ್ನು ಮಾಡಿದೆ. ನಾನು ಹುಟ್ಟು ಹಾಕಿದ ಕಂಪನಿಯಿಂದಾಗಿ ನಾವು ಇವತ್ತು ಇಂಟರ್ನ್ಯಾಷನಲ್ ಟೈಅಪ್ ಮಾಡ್ತಾ ಇದ್ದೀವಿ. ಯಾವ ಕಂಪನಿಯಿಂದಲೂ ಸಹಕಾರದಿಂದಲ್ಲ. ಆದರೆ ಆ ಆತ್ಮವಿಶ್ವಾಸಕ್ಕೆ ಮೂಲ ಕಾರಣ ಈ PS ವಿದ್ಯಾಸಂಸ್ಥೆ. ತುಂಬಾ ಸಂತೋಷ ಆಗ್ತಾ ಇದೆ ಅಂತ ಹೇಳಿ ಇವತ್ತು ರಾಮಲಿಂಗನವ್ರು ನಾನು ತುಂಬಾ ನೆನಪು ಮಾಡ್ಕೊಳ್ತಾ ಇರ್ತೀನಿ, ಆಗಾಗ ನೆನಪು ಮಾಡ್ಕೊಳ್ತಾ ಇರ್ತೀನಿ. ನಿಜ ಹೇಳ್ಬೇಕಂದ್ರೆ ಒಂದು ರಾತ್ರಿ ನನಗೆ ಅವರ ನೆನಪು ಬಂದು ಅಳುವಲ್ಲಿದ್ದೇನೆ ರಾತ್ರಿ. ಯಾಕೆ ನಾನು ಹೋಗ್ತಾ ಇಲ್ಲ ಕಾಲೇಜಿಗೆ, ರಾಮಲಿಂಗನವ್ರನ್ನ ಯಾಕೆ ಮೀಟ್ ಆಗ್ತಾ ಇಲ್ಲ ಅಂತ ಹೇಳಿ. ಅವರು ಅಂತ ಗುರುಗಳು ಅಂತ ಹೇಳಿದ್ರೆ ನಾನು ಐ ನೆವರ್ ಸೀನ್ ಸಚ್ ಎ ಫೈನೆಸ್ಟ್ ಪರ್ಸನ್ ಅಂಡ್ ಟೀಚರ್ ಎವರ್ ಇನ್ ಮೈ ಲೈಫ್. ಒಂದು ರೀತಿಯಲ್ಲಿ ಅವರು, ಐ ಆಮ್ ನಾಟ್ ಕ್ರಿಟಿಸೈಸಿಂಗ್ ಅನ್ನ, ಪ್ಲೀಸ್ ಡೋಂಟ್ ಮೈಂಡ್. ಆದರೆ ನಿಜವಾಗಿ ಹೇಳಬೇಕು ಅಂತಂದ್ರೆ ಒಂದು ಕ್ಲಾಸಲ್ಲಿ 10 ಹುಡುಗರಿದ್ರೆ 10 ಹುಡುಗರನ್ನ ಒಂದೇ ರೀತಿ ನೋಡ್ತಿದ್ದಂತ ವ್ಯಕ್ತಿತ್ವ ಅವರು. ಅಂತ ಮೃದು ಸ್ವಭಾವ, ಆದ್ರೆ ಅಷ್ಟೇ ಸ್ಟ್ರಿಕ್ಟ್ ಇರ್ತಾ ಇದ್ರು. ಎಷ್ಟು ಪೊಲೈಟ್ ಆಗಿ ಮಾತಾಡ್ತಾ ಇದ್ರು, ಎಲ್ಲರಿಗೂ ಗೊತ್ತದು. ನಾನು ಹೇಳುವಂಥದ್ದೇನಿಲ್ಲ, ಹೊಗಳ್ತಾ ಇದ್ದೀನಿ ಅಂದ್ರೆ ಅದು ನನ್ನ ಅಂತರಾಳದಿಂದ ಬಂದಂಥ ಮಾತುಗಳು. ನಂದು ಕೆಲವು ಫ್ರೆಂಡ್ಸ್ಗಳಿದ್ದಾರೆ ಹೂ ಆರ್ ಡಿಡ್ ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ ಅಂಡ್ MTech ಅಂಡರ್ ರಾಮಲಿಂಗ ಅವರು. ಅಂದ್ರೆ ಅವರು ಸ್ವಾಭಿಮಾನ ತುಂಬಿದಂಥ ವ್ಯಕ್ತಿ ಕೂಡ. ಒಬ್ಬ ವಿದ್ಯಾರ್ಥಿಗೆ ಗುರುಗಳು ಯಾವ ರೀತಿ ಸಿಗ್ತಾರೆ ಆ ರೀತಿ ಅವರ ಜೀವನ ನಿರೂಪಣೆ ಆಗುತ್ತದೆ. ಹಾಗಾಗಿ ಪ್ರತಿಯೊಬ್ಬರ ಜೀವನದಲ್ಲಿ ಗುರು ಅಂತ ಹೇಳಿದವನ ಪಾತ್ರ ತುಂಬಾ ಜಾಸ್ತಿ ಇದೆ. ವಿದ್ಯಾಸಂಸ್ಥೆಯನ್ನ ಕಟ್ಟಿದಂತಹ ಶಂಕರಗೌಡರಿಗೆ ನಾವು ಇವತ್ತು ಬೆಳಗ್ಗೆ ಮಾಲಾರ್ಪಣೆ ಮಾಡಿದ್ದು, ನನಗೆ ಅದಂತ ಒಂಥರ ಧನ್ಯತಾ ಭಾವ. ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ, ಥ್ಯಾಂಕ್ ಯು ಮುರಳೀಕೃಷ್ಣ ಅವರೇ, ನಮಗೆ ಈ ಅಪಾರ್ಚುನಿಟಿ ಮಾಡಿಕೊಟ್ಟಿದ್ದಾರೆ. ತುಂಬಾ ಸಂತೋಷ ಅಂತ ಹೇಳಿದ್ರೆ ನನಗೊಂಥರ ಏನೋ ಒಂದು ಯಾವತ್ತೂ ಸಾಧನೆ ಮಾಡಿದಂತ ಖುಷಿ ಆಯ್ತು ಶಂಕರಗೌಡರಿಗೆ ಮಾಲಾರ್ಪಣೆ ಮಾಡಿ. ಈ ಸಂದರ್ಭದಲ್ಲಿ ನಾನು ಚೌಡಯ್ಯ ಅವರನ್ನು ಕೂಡ ನೆನಪು ಮಾಡ್ಕೊಳ್ತೀನಿ. ಯಾಕೆಂತಂದ್ರೆ ಅವರು ನಮಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಅಂತ ಖಂಡಿತ ಇರಲಿಲ್ಲ. ಆದ್ರೂ ಕಾರಿಡಾರ್ ಅಲ್ಲಿ ನಾವು ಅಲ್ಲಿ ಇಲ್ಲಿ ಸುತ್ತೋದು, ಏನಪ್ಪ ಕ್ಲಾಸ್ ಇಲ್ವಾ ಅಂತ ಮಹಾತ್ಮ. ನನಗೆ ಗೊತ್ತಿದೆ ಅವರು ಎಷ್ಟೋ ಮಕ್ಕಳಿಗೆ ಎಜುಕೇಶನ್ಗೆ ಫ್ರೀ ಆಗಿ ಕೂರಿಸಿ ಎಜುಕೇಟ್ ಮಾಡಿದ್ದು, ಕೋರ್ಸ್ಗೆ ಅವಕಾಶ ಮಾಡಿಕೊಟ್ಟಂತ ನನಗೆ ಕೆಲವು ಸಂದರ್ಭಗಳು ಹುಡುಗರು ಮಾತಾಡುವಾಗ ಅಲ್ಲಿ ಕೇಳಿ ಗೊತ್ತಿದೆ. ಸೊ ಆ ರೀತಿಯ ಕೈಂಡ್ ಹಾರ್ಟೆಡ್
ಇನ್ಸ್ಟಿಟ್ಯೂಷನ್ ಅಂತಂದ್ರೆ ಇವಾಗ ಏನಾಗಿದೆ, ಬರೀ ಮನಿ ಮೇಕಿಂಗ್ ಆಗೋದು. ಎಲ್ಲ ಕಡೆನೂ ನೋಡಿ, ಎವ್ರಿಬಡಿ ನೋಸ್. ಆ ರೀತಿ ಮನಿ ಮೇಕಿಂಗ್, ಮನಿ ಫೀಸ್ ತಗೊಳ್ಳೋದೊಂದು ಪಾರ್ಟ್, ಅದು ಎಲ್ಲರಿಗೂ ಬೇಕು. ಇನ್ಸ್ಟಿಟ್ಯೂಟ್ ಹ್ಯಾಸ್ ಟು ರನ್. ಆದ್ರೆ ಕೈಂಡ್ನೆಸ್, ಈಗ ನಮ್ಮ ಫ್ರೆಂಡ್ ಹೇಳಿದ್ರು, ಮಂಡ್ಯದಲ್ಲಿ ನಾವು ಈ ಕಾಲೇಜ್ ಇದ್ದಿದ್ದಕ್ಕೆ ನಮ್ಮಂತ ಹಳ್ಳಿ ಹುಡುಗರು ಬಂದು ನಾನು ಇಂಜಿನಿಯರ್ ಆಗ್ಬೋದು ಅಂತ ಹೇಳುವ ಒಂದು ಭಾವನೆ ಮೂಡಿ ಬಂತು. ಎಷ್ಟು ಸೊಗಸಾಗಿದೆ ಮಾತಿದೆ. ಹಾಗೆ ಒಂದು ವಿದ್ಯಾಸಂಸ್ಥೆ, ಇಂಥ ಒಂದು ವಿದ್ಯಾಸಂಸ್ಥೆ ಕಟ್ಟಿ ನಮ್ಮಂಥವರಲ್ಲಿ, ಈಗ ಇಲ್ಲೆಲ್ಲ ಹೆಚ್ಚಿನವರು ಅಲ್ಯುಮಿನಿಸ್ ಇದ್ದೀರಿ, ನಾವಿದ್ದೀವಿ. ಸಾವಿರಾರು ಜನಕ್ಕೆ ನಾವು ವಿದ್ಯಾಸಂಸ್ಥೆ ದಾರಿದೀಪ ಆಗಿದೆ. 30 ವರ್ಷ ಕಳೆದಿರ್ಬೋದು. ಬೆಟರ್ ಲೇಟ್ ದನ್ ನೆವರ್ ಅಂತ ಹೇಳಿದಾಗೆ, ಅಟ್ಲೀಸ್ಟ್ ವಿ ಹ್ಯಾವ್ ಎ ಚಾನ್ಸ್ ಟು ಸರ್ವ್ ದ ಇನ್ಸ್ಟಿಟ್ಯೂಟ್. ಸೊ ಐ ರಿಕ್ವೆಸ್ಟ್ ಎವ್ರಿ ಅಲ್ಯುಮಿನಿ, whatever the way we can contribute to the society, particularly to this institute, let us join hands and then try to, this is ನನಗೆ ಗೊತ್ತಿರಲಿಲ್ಲ ಆಕ್ಚುಲಿ, ಇದು ಫಸ್ಟ್ ಓವರ್ ಆಲ್ ಅಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ಗಳು ಸೇರಿದ್ರೆ ಇದು ಮೊದಲನೇ ಅಲ್ಯುಮಿನಿ ಮೀಟ್ ಅಂತ ಹೇಳಿ ನಿಜವಾಗ್ಲೂ ಗೊತ್ತಿರಲಿಲ್ಲ ನನಗೆ. ಅಲ್ಯುಮಿನಿ ಮೀಟ್ ಆಗ್ತಾ ಇತ್ತಂತೆ, ಸಿವಿಲ್ ಇದ್ ಬೇರೆ, ಕಂಪ್ಯೂಟರ್ಸ್ ಇದ್ ಬೇರೆ, ಎಲೆಕ್ಟ್ರಾನಿಕ್ಸ್ ಇದ್ ಬೇರೆ. ಬಟ್ ಇದು ಎಲ್ಲರೂ ಸೇರಿಸಿ ಮಾಡಿದ್ದಿದ್ದಲ್ಲ, ತುಂಬಾ ಸಂತೋಷದ ವಿಚಾರ. ಹಾಗೆ ಇನ್ನು ಮುಂದೆ ಇನ್ನೂ ದೊಡ್ಡವಾಗಿ ನಾವು ತಗೊಂಡು ಹೋಗೋಣ. ಬಹುಶಃ ಇಲ್ಲಿ ಕೆಪಾಸಿಟಿ ಕಮ್ಮಿನೇ ಇದೆ, ಯಾಕಂದ್ರೆ ಅಷ್ಟು ಸ್ಟೂಡೆಂಟ್ ಇಲ್ಲಿಂದ ಪಾಸ್ ಔಟ್ ಆಗಿದ್ದಾರೆ. ವೆನ್ ಕಂಪೇರ್ಡ್ ಟು ದಟ್, ದಿಸ್ ಕೆಪಾಸಿಟಿ ಮೇ ಬಿ ವೆರಿ ಸ್ಮಾಲ್. ವಿ ಕ್ಯಾನ್ ಆರ್ಗನೈಸ್ ಸಚ್ ಅಲ್ಯುಮಿನಿ ಮೀಟ್ wherever, I don't know, but it is better. We can focus, next alumni meet should have at least double the capacity of these students. ಮುಖ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಈಗ ನಾನು ನಮ್ಮ ಎನ್ವೈರನ್ಮೆಂಟಲ್ ಡಿಪಾರ್ಟ್ಮೆಂಟ್ ಹೆಡ್ ಇದ್ರು ಚೌಡೇಗೌಡರು, ಬಾರಿ ಆಗಾಗ ಫೋನ್ ಮಾಡ್ತಿರ್ತಾರೆ. ಆ ಕನೆಕ್ಟಿವಿಟಿ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಎಲ್ಲೋ ಕಳೆದು ಹೋದವರು, ಕಳೆದು ಹೋಗಿದ್ದೀವಿ, ಅಂಥದ್ರಲ್ಲಿ ನಮ್ಮನ್ನ ಮತ್ತೆ ಆ ಮುಖ್ಯವಾಹಿನಿ ಅಂತ ಹೇಳಿದ ತಕ್ಷಣ ನಾವು ಪ್ರತಿ ಸಲ ಯೋಚನೆ ಮಾಡೋದು, ಸಮಾಜದ ಮುಖ್ಯವಾಹಿನಿ ಅಂತ ಹೇಳಿದ್ರೆ ಕಾಲೇಜ್, ನಾವು ಓದಿದ ವಿದ್ಯಾಸಂಸ್ಥೆ ಇಸ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ಫಾರ್ ಮೀ. ಆ ಮುಖ್ಯ ವಾಹಿನಿಗೆ ಕರ್ಕೊಂಡ್ಬಂದು ಮತ್ತೆ ನಮ್ಮಿಂದ, ಯಾಕೆಂದ್ರೆ ನಾವು ವಿ ಹ್ಯಾವ್ ಟು ಕಾಂಟ್ರಿಬ್ಯೂಟ್. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತೇಳಿ ಎಲ್ಲವನ್ನೂ ಯಾರು ತಗೊಂಡು ಹೋಗ್ಬೇಕಾಗಲ್ಲ. ಏನೇ ಅಲ್ಪ ಸ್ವಲ್ಪ ಏನೇ ಇದ್ರು, ವಿ ಹ್ಯಾವ್ ಟು ಕಾಂಟ್ರಿಬ್ಯೂಟ್ ಟು ದ ಬೆಟರ್ಮೆಂಟ್ ಆಫ್ ದ ಇನ್ಸ್ಟಿಟ್ಯೂಟ್. ಐ ಕೈಂಡ್ಲಿ ರಿಕ್ವೆಸ್ಟ್ ಟು ದ ಮ್ಯಾನೇಜ್ಮೆಂಟ್ ಆಲ್ಸೋ ಟು ಲುಕ್ ಇನ್ ಟು ದಿಸ್ ಆಸ್ಪೆಕ್ಟ್ ಅಂಡ್ ದೆನ್ ಫೋಕಸ್, ಗಿವ್ ಎ ಮೋರ್ ಥಾಟ್ ಅಬೌಟ್ ದ ಅಲ್ಯುಮಿನಿ ಅಸೋಸಿಯೇಷನ್. ಇನ್ನೂ ಸ್ಟ್ರಾಂಗ್ ಮಾಡಿ, ಹೇಗೆ ನಾವು ಹೊರಗೆ ಔಟ್ ಆಫ್ ಕಂಟ್ರಿಲಿರುವ ಸ್ಟೂಡೆಂಟ್ಗಳನ್ನು ಹೇಗೆ ನಾವು ಅಟ್ರಾಕ್ಟ್ ಮಾಡಿ, ಇನ್ವಾಲ್ವ್ ಮಾಡಿ. ಯಾಕೆಂತ ಹೇಳಿದ್ರೆ ಫಂಡ್ ಆಫ್ ಕೋರ್ಸ್ ಇಟ್ ಈಸ್ ಆಲ್ವೇಸ್ ರಿಕ್ವೈರ್ಡ್, ಅಂಡ್ ದೆನ್ ನಾಲೆಡ್ಜ್ ಶೇರಿಂಗ್. ಬರೀ ದುಡ್ಡು ಅಷ್ಟೇ ಅಲ್ಲ, ನಾಲೆಡ್ಜ್ ಶೇರಿಂಗ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಎಲ್ಲರೂ ಬಂದಾಗ ಹೊಸ ಹೊಸ ಐಡಿಯಾಗಳು ಬರ್ತವೆ, ಹೊಸ ಹೊಸ ಯೋಚನೆಗಳು ಬರ್ತವೆ. ನಾವು ಇನ್ನು ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಬೋದು. ಸೊ ಇಷ್ಟೆಲ್ಲ ಖುಷಿಯ ಜೊತೆ ನನ್ನಲ್ಲಿ ಒಂದು ವ್ಯಥೆನೂ ಇದೆ. ಹೋದ ವರ್ಷ ಬಂದು ಹೀಗೆ ಮಾತಾಡುವಾಗ ಗೊತ್ತಾಯ್ತು, ನಾನು BE ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್, MTech ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್, ಆ ಎರಡೂ ಬ್ರಾಂಚ್ ಕ್ಲೋಸ್ ಆಗಿದೆ. ತುಂಬಾ ವ್ಯಥೆ ಆಯ್ತು ಕೇಳಿ. ಆ ದುಃಖ ಈಗಲೂ ಇದೆ, ಈಗ ಆಗೋಯ್ತಲ್ಲ ಅಂತ. ಚೇಂಜ್ ಈಸ್ ಆರ್ಡರ್ ಆಫ್ ದ ಡೇ, ಬಟ್ ಇದೇ ಎನ್ವೈರನ್ಮೆಂಟ್ ಚೇಂಜ್ ಆದ್ರೆ ನಮಗೆ ಬದುಕಲು ಕಷ್ಟ ಆಗುತ್ತೆ. We need to nurture the guardians of the environment. A environment guardian, the person who is understanding environmental aspects, understanding environmental problems. ಯಾವ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಷ್ಟು ಬೇಗ ಅರ್ಥ ಆಗಲ್ಲ, ಕಂಪ್ಯೂಟರ್ ಮಾಡಿದವರಿಗೆ ಅರ್ಥನೇ ಆಗಲ್ಲ. An environmental engineer who is passionate about environment will certainly understand in a better way. I'm very painful to say this. The institute had taken, I don't know, I should not comment, but otherwise
probably there should have been an environmental branch in one or the other